Hello my dear students, welcome to my YouTube channel. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಸರಿನಾ? ಈ ಹಿಂದಿನ ವಿಡಿಯೋದಲ್ಲಿ ನಾನು 3 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲರೂ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು 4 ಮಾರ್ಕ್ಸಿನ ಮೊದಲೇ ಪ್ರಶ್ನೆ ನೋಡಿ ಏನಿದೆ ಅಂತ ಹೇಳಿ. 34ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಪದ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿ 10ನೇ ಪದವನ್ನು ಕಂಡುಹಿಡಿಯಿರಿ. ಈ ಥರ ಕ್ವಶನ್ಸನ್ನು ಕೊಟ್ಟಾಗ ನಾವೇನು ಮಾಡಬೇಕು ಅಂತಂದರೆ ಒಂದೊಂದು ಸೆಂಟೆನ್ಸನ್ನು ನೋಡಿಕೊಂಡು ಇಕ್ವೇಷನ್ ಅಂದರೆ ಸಮೀಕರಣವನ್ನು ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ನೋಡಿರಿ, ಸಮಾಂತರ ಶ್ರೇಣಿಯಲ್ಲಿ 6ನೇ ಪದ ಅಂಥೇಳಿ 6ನೇ ಪದವನ್ನು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಹೇಳ್ರಿ? A6 ಅಂಥೇಳಿ. ಸರಿನಾ? A6. 6ನೇ ಪದವು ಯಾವುದಕ್ಕೆ ಸಮ ಇದೆ ನೋಡ್ರಿ? 3ನೇ ಪದದ ಅಂದರೆ A3. 3ನೇ ಪದದ 2ರಷ್ಟಕ್ಕಿಂತ ರಷ್ಟು ಅಂತ ಬಂದ ತಕ್ಷಣ ಇದಕ್ಕೇನಾಗಿದೆಯಲ್ಲ ಅದು ಗುಣಾಕಾರ ಆಗುತ್ತೆ. ಎಷ್ಟರಿಂದ ಗುಣಾಕಾರ ಆಗುತ್ತೆ? 2ರಷ್ಟು ಅಂದರೆ 2ರಿಂದ ಗುಣಾಕಾರ ಆಗುತ್ತೆ. ಅದೇನಾದರೂ 3ರಷ್ಟು ಇದ್ದಿದ್ರೆ 3ರಿಂದ ಗುಣಾಕಾರ, 4ರಷ್ಟು ಇದ್ದಿದ್ರೆ 4ರಿಂದ. 2ರಷ್ಟು ಅಂತಂದರೆ ಏನಾಗುತ್ತೆ? 2ರಿಂದ ಗುಣಾಕಾರ ಆಗುತ್ತೆ. 2ರಷ್ಟಕ್ಕಿಂತ 1 ಹೆಚ್ಚು. 1 ಹೆಚ್ಚು ಅಂದ್ರೇನು? ಹೆಚ್ಚು ಅಂದರೆ +1. ಅದೇನಾದ್ರು ಕಡಿಮೆ ಅಂದರೆ -1. ಓಕೆನಾ? ಇದನ್ನು 1ನೇ ಇಕ್ವೇಷನ್ ಅಂತ ಅಳ್ಕೊಳ್ಳೋಣ. ನೆಕ್ಸ್ಟ್ 2ನೇ ನೋಡಿ. 1ನೇ ಸೆಂಟೆನ್ಸ್ ಅರ್ಥ ಆಯಿತಾ? ಒಂದೊಂದೇ ಕ್ವಶನ್ ಸೆಂಟೆನ್ಸನ್ನು ಓದಬೇಕು. ಆ ಸೆಂಟೆನ್ಸನ್ನು ಇಲ್ಲಿ ಇಕ್ವೇಷನ್ ರೂಪದಲ್ಲಿ ಫಾರ್ಮ್ ಮಾಡಬೇಕು. ಓಕೆ? ನೆಕ್ಸ್ಟ್ ನೋಡಿರಿ, 4ನೇ ಪದ ಅಂದರೆ A4. 4ನೇ ಪದ ಮತ್ತು 5ನೇ ಪದಗಳ ಮೊತ್ತ ಮತ್ತು 5ನೇ ಪದ 4ನೇ ಪದ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ ಏನಾಗಿದೆ? 2ನೇ ಪದ ಅಂದರೆ A2. 2ನೇ ಪದದ 5ರಷ್ಟಿದೆ. 5ರಷ್ಟಿದೆ ಅಂದ್ರೇನು? 5ರಿಂದ ಗುಣಿಸ್ಬೇಕು. ನಾನು ಹೇಳಿದ್ನಲ್ಲ, 2ರಷ್ಟು ಅಂದರೆ 2ರಿಂದ ಗುಣಿಸ್ಬೇಕು. ಅದೇ ರೀತಿ 5ರಷ್ಟು ಅಂದರೆ ಎಷ್ಟರಿಂದ ಗುಣಿಸ್ಬೇಕು? 5ರಷ್ಟು. 2ನೇ ಪದ ಅದಕ್ಕೋಸ್ಕರ 2ನೇ ಪದದ 5ರಷ್ಟು ಅಂತ ಬಂದಿದೆ. ಈ ಕಡೆ ಈ ಇಕ್ವೇಷನ್ನ ಸಾಲ್ವ್ ಮಾಡೋಣ, ಈ ಕಡೆ ಈ ಇಕ್ವೇಷನ್ನ ಸಾಲ್ವ್ ಮಾಡೋಣ. ಬನ್ನಿ. ಓಕೆನಾ? ನೋಡಿರಿ, A6 ನಿಮಗೆ ಇದ್ರ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಿಂದಿನ ವಿಡಿಯೋ ಅಂದರೆ ಸಮಾಂತರ ಶ್ರೇಣಿಯ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದಿದೆ. ಅದರಲ್ಲಿ ಹೇಳಿದ್ದೀನಿ A6 ಅದರ ಸಾಮಾನ್ಯ ರೂಪ ಏನು? A+. ಇಲ್ಲಿ 6 ಇದೆಯಲ್ಲ, ಅದರ ಹಿಂದಿನ ಸಂಖ್ಯೆನ ತೊಗೋಬೇಕು. 5 ಅಲ್ವಾ? 5D. A6 ಏನಂತ ಬರಿಬೋದು? A+5D = 2 ಇದೆಯಾ? 2 ಬರೀರಿ. ಈಗ ಬ್ರ್ಯಾಕೆಟಲ್ಲಿ A3 ಅದರ ಸಾಮಾನ್ಯ ರೂಪ ಏನಂತ ಬರಿಬೋದು ಹೇಳ್ರಿ? A+2D. ಈ 3ರ ಒಂದು ಸಂಖ್ಯೆ ಹಿಂದೆ +1. ಓಕೆನಾ? ಈಗ ಇದನ್ನು ಹಾಗೆ ಇಡ್ರಿ. A+5D = ಈ 2ರಿಂದ ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ. ಗುಣಾಕಾರ ಹೇಗೆ ಮಾಡ್ತೀರಿ? 2ರಿಂದ ಫಸ್ಟ್ ಈ ಕಡೆ ಗುಣಿಸೋದು, ಆಮೇಲೆ ಈ ಕಡೆಯಿಂದ ಈ ಕಡೆ ಗುಣಿಸೋದು. 2 × A 2A. ಯಾವ ಚಿಹ್ನೆ? ಪ್ಲಸ್. 2 × 2D 2 2 4 Dಗೆ D +1. ಓಕೆನಾ? ಈಗ ಇಲ್ಲಿ A ಇದೆ, ಇಲ್ಲೂ D ಇದೆ, ಇಲ್ಲೂ A ಇದೆ, ಇಲ್ಲೂ D ಇದೆ. ಎಲ್ಲವನ್ನು ಈ ಕಡೆ ತೊಗೊಬಂದು ಕೂಡಿಸೋ ಅಥವಾ ಕಳೆ ಏನು ಮಾಡೋದು ನೋಡೋಣ. A+5D ಹಾಗೆ ಬರಿತೀನಿ. ಈ 2A ಈ ಕಡೆ ಬಂದಾಗ -2A. ಈ 4D ಈ ಕಡೆ ಬಂದಾಗ -4D = ಎಷ್ಟು ಉಳೀತು? 1 ಅಂತ ಹೇಳಿ ಉಳೀತು. ಓಕೆನಾ? ನೆಕ್ಸ್ಟ್ ನೋಡಿರಿ, A-2A. A ಮತ್ತು 2Aದಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಮೈನಸ್. ಇಲ್ಲಿ ಯಾವ ಚಿಹ್ನೆ ಇದೆ? ಪ್ಲಸ್. ಪ್ಲಸ್ ಮೈನಸ್ ಮೈನಸ್. ಮೈನಸ್ ಅಂದರೆ ಕಳಿಬೇಕು. 2Aದಲ್ಲಿ 1A ಕಳೆದ್ರೆ ಎಷ್ಟು? A -A. +5D -4D ಅಂದರೆ 5Dದಲ್ಲಿ 4D ಕಳೆದ್ರೆ ಎಷ್ಟು D? +1D = ಎಷ್ಟಾಯಿತು? 1 ಅಂತ ಹೇಳಾಯಿತು. ಓಕೆನಾ? ಇದನ್ನು ಇಕ್ವೇಷನ್ 1 ಅಂತೇಳಿ ಹೆಸರು ಕೊಟ್ಕೋಬೇಕು. ಸರಿ? ಈಗ ಈ ಕಡೆದು ಇಕ್ವೇಷನ್ನ ಸಾಲ್ವ್ ಮಾಡ್ತಾ ಬರೋಣ. ಸೇಮ್ ಇಲ್ಲಿ ಹೇಗೆ ಮಾಡಿದ್ದೀವಲ್ಲ, ಇಲ್ಲೂ ಅದೇ ರೀತಿ ಸಾಲ್ವ್ ಮಾಡಿದ್ರೆ ಆಯಿತು. A4 ಅಂದರೆ ಏನರ್ಥ? A+3D ಇದರ ಸಾಮಾನ್ಯ ರೂಪ. A4ರ ಸಾಮಾನ್ಯ ರೂಪ ಇದು. ಓಕೆನಾ? ಆಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್. A5ರ ಸಾಮಾನ್ಯ ರೂಪ? ವೆರಿ ಗುಡ್. 5 ಅಂದರೆ 1ಕ್ಕಿಂತ ಕಮ್ಮಿ ಸಂಖ್ಯೆ ತೊಗೋಬೇಕಲ್ಲ, 5ಕ್ಕಿಂತ 4 ಅಲ್ವಾ? = ಇಲ್ಲಿ 5 ಬರಿತೀನಿ. A2 ಅಂದ್ರೇನು? A+D. ಓಕೆ? ನೆಕ್ಸ್ಟ್ ನೋಡಿರಿ, A ಮತ್ತು A ಏನಾಗುತ್ತೆ? 2A.
3D 4D ಏನಾಗುತ್ತೆ 7D ಈಕ್ವಲ್ ಟು ಇಲ್ಲಿ ಇದು ಏಕಪದೋಕ್ತಿ ಇದು ದ್ವಿಪದೋಕ್ತಿ. ಹೇಗೆ ಗುಣಾಕಾರ ಮಾಡಬೇಕು? ಈ ಕಡೆಯಿಂದ ಈ ಕಡೆ, ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆ. 5 ಗುಣಿಸು ಎ ಏನಾಗುತ್ತೆ 5A. ಆಮೇಲೆ ಯಾವ ಚಿಹ್ನೆ ಪ್ಲಸ್ 5 ಗುಣಿಸು ಡಿ 5D. ಓಕೆನಾ? ಸರಿ, ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ, ಇಲ್ಲಿ ಎ ಎಲ್ಲ ಒಂದು ಕಡೆ ತರೋಣ. 2A ಈ ಕಡೆ ತಂದರೆ -5A. ಈ ಪ್ಲಸ್ 7D ಇಲ್ಲೇ ಇದೆ. ಈ ಪ್ಲಸ್ 5D ಈ ಕಡೆ ಬಂದಾಗ -5D ಈಕ್ವಲ್ ಟು ಈ ಕಡೆ ಏನಾದ್ರು ಉಳಿತಾ 5A ಇಲ್ಲಿ ಬಂದುಬಿಟ್ಟಿದೆ, 5Dನೂ ಈ ಕಡೆ ಬಂದಿದೆ, ಏನೂ ಇಲ್ಲ ಅಂದರೆ 0 ಉಳಿದಿದೆ ಅಂತೇಳಿ ಅರ್ಥ. 2Aದಲ್ಲಿ 5A ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಮೈನಸ್. ಇಲ್ಲಿ ಪ್ಲಸ್ ಮೈನಸ್ ಅಂದರೆ 5ರಲ್ಲಿ 2 ಕಳಿಬೇಕು. ಎಷ್ಟಾಯಿತು 3A ಪ್ಲಸ್ 7Dದಲ್ಲಿ 5D ಕಳೆದ್ರೆ ಎಷ್ಟು ಡಿ ಪ್ಲಸ್ 2D ಈಕ್ವಲ್ ಟು 0. ಇದನ್ನು ಇಕ್ವೇಷನ್ 2 ಅಂತ ತಿಳ್ಕೊಳ್ರಿ. ಓಕೆನಾ? ಇದನ್ನು ಕಂಡುಕೊಂಡಾದ್ಮೇಲೆ ನಾವೇನನ್ನು ಕಂಡುಹಿಡಬೇಕು? 10ನೇ ಪದವನ್ನು ಕಂಡುಹಿಡೀರಿ. 10ನೇ ಪದ ಅಂದರೆ ನಮಗೇನು ಬೇಕು? A10 ಈಕ್ವಲ್ ಟು ಏನು ಬೇಕು? A ಪ್ಲಸ್ 9D ಅಂದರೆ ಏನೂ ಬೇಕು ಡಿನೂ ಬೇಕು ಅಲ್ವಾ? ನಮಗೆ ಈ 2 ಇಕ್ವೇಷನ್ ಕಾಣಿಸ್ತಾ ಇದೆಯಾ? ಇಕ್ವೇಷನ್ 1 ಮತ್ತು ಇಕ್ವೇಷನ್ 2. ಆ ಇಕ್ವೇಷನ್ 2ಅನ್ನು ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಿದ್ರೆ ಏನೂ ಸಿಗುತ್ತೆ ಡಿನೂ ಸಿಗುತ್ತೆ. ಆಮೇಲೆ ಈ ಸೂತ್ರದಲ್ಲಿ ಅದನ್ನು ಹಾಕಿದ್ರೆ ಆಯಿತು. ಈ ಸಾಮಾನ್ಯ ರೂಪ ಇದೆಯಲ್ಲ ಅದರಲ್ಲಿ ಹಾಕಿದ್ರೆ ಉತ್ತರ ಸಿಗುತ್ತೆ. ಸರಿ, ಈಗ ಸಾಲ್ವ್ ಮಾಡೋಣ. -A ಪ್ಲಸ್ ಡಿ ಈಕ್ವಲ್ ಟು 1 ಇದು. ನೆಕ್ಸ್ಟ್ -3A ಪ್ಲಸ್ 2D ಈಕ್ವಲ್ ಟು 0. ಸರಿನಾ? ಇಲ್ಲಿ ನೋಡಿರಿ, ಎ ಅಂತೂ ಕ್ಯಾನ್ಸಲ್ ಮಾಡಲ್ಲ, ಡಿನ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು? 2ರಿಂದ. ಯಾಕಂದರೆ ಇಲ್ಲಿ 2D ಇದೆಯಲ್ಲ, ಇಲ್ಲೂ 2D ಬರಬೇಕು ಅಂದರೆ 2ರಿಂದ ಗುಣಿಸ್ಬೇಕು. ಅಂದರೆ ಮೇಲೂ ಸೇಮ್ ಸಂಖ್ಯೆ ಇರಬೇಕು, ಕೆಳಗೂ ಸೇಮ್ ಸಂಖ್ಯೆ ಇರಬೇಕು. 1 ಡಿದಿಂದ ಮಾತ್ರ ಗುಣಾಕಾರ ಆಗಲ್ಲ, ಆದರೆ ಇಡೀ ಇಕ್ವೇಷನಿಗೆ ಗುಣಾಕಾರ ಆಗುತ್ತೆ. -A ಗುಣಿಸು 2 2A ಪ್ಲಸ್ ಡಿ ಗುಣಿಸು 2 2D ಈಕ್ವಲ್ ಟು 2 ಅಂದರೆ 2. ಓಕೆನಾ? ಆಮೇಲೆ ಏನು ಉಳಿತು? -3A ಪ್ಲಸ್ 2D ಈಕ್ವಲ್ ಟು 0. ಇದನ್ನು ಹಾಗೆ ಇಟ್ಕೋಬೇಕು. ಓಕೆನಾ? ನೆಕ್ಸ್ಟ್ ಬರ್ರಿ, ಈಗ ನೋಡಿ 2 ಕಡೆ ಪ್ಲಸ್ ಇದೆ ಅಲ್ವಾ, ಹಾಗಾದರೆ ಹೋಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಕೋಬೇಕು? ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ. ಓಕೆ, ಇದೆರಡು ಕ್ಯಾನ್ಸಲ್ ಆಯಿತಾ? ಇದರಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಪ್ಲಸ್ ಮೈನಸ್ ಅಂದರೆ 3Aದಲ್ಲಿ 2A ಕಳೆದ್ರೆ 1A ಈಕ್ವಲ್ ಟು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅಂತ ಹಾಕ್ಕೊಬಿಡಬೇಕು. +- 2ರಲ್ಲಿ 0 ಕಳೆದ್ರೆ 2. ಹಾಗಾದರೆ ಎ ಬೆಲೆ ಎಷ್ಟು ಬಂತು? 2 ಅಂತ ಹೇಳಿ ಬರುತ್ತೆ. ಓಕೆನಾ? ಹಾಂ, ಇದೇ ಎ ಬೆಲೆಯನ್ನು ಇಕ್ವೇಷನ್ 1 ಅಥವಾ ಇಕ್ವೇಷನ್ 2 ಯಾವುದ್ರಲ್ಲಾರು ಅಪ್ಲೈ ಮಾಡಿರಿ, ಉತ್ತರ ಬರುತ್ತೆ. ಸರಿ, ಸಮೀಕರಣ 1ರಲ್ಲಿ ಎ ಬೆಲೆ ಓಕೆ ಹಾಕಿದಾಗ -A ಪ್ಲಸ್ ಡಿ ಈಕ್ವಲ್ ಟು 1. ಇದು ನಮ್ಮ ಇಕ್ವೇಷನ್. ಹೌದಾ? ಮೈನಸ್ ಎ ಜಾಗದಲ್ಲಿ ಏನು ಹಾಕ್ತೀನಿ? 2 ಪ್ಲಸ್ ಡಿ ಈಕ್ವಲ್ ಟು 1. ಡಿ ಇಲ್ಲೇ ಇರಲಿ, 1 ಇಲ್ಲೇ ಇರಲಿ, -2 ಆ ಕಡೆ ತೊಗೊಂಡು ಹೋದಾಗ +2. ಹಾಗಾದರೆ ಡಿ ಬೆಲೆ 1 + 2 ಅಂದರೆ 3 ಬಂತು. ಓಕೆನಾ? ಸರಿ, ಈಗ ಎ ಬೆಲೆನೂ ಸಿಕ್ಕಿದೆ, ಡಿ ಬೆಲೆನೂ ಸಿಕ್ಕಿದೆ. ಈ ಫಾರ್ಮುಲಾದಲ್ಲಿ ಹಾಕಿಬಿಟ್ರೆ, ಈ ಸಾಮಾನ್ಯ ರೂಪದಲ್ಲಿ ಹಾಕಿಬಿಟ್ರೆ 10ನೇ ಪದ ಸಿಗುತ್ತೆ. ಓಕೆನಾ? ಬರ್ರಿ, A10 ಈಕ್ವಲ್ ಟು A ಪ್ಲಸ್ 9D. A10 ಈಕ್ವಲ್ ಟು ಎ ಜಾಗದಲ್ಲಿ ಏನು ಹಾಕಬೇಕು? 2. ಆಮೇಲೆ ಯಾವ ಚಿಹ್ನೆ? ವೆರಿ ಗುಡ್, ಪ್ಲಸ್. ಆಮೇಲೆ 9. ಡಿ ಜಾಗದಲ್ಲಿ ಏನು ಹಾಕಬೇಕು? 3 ಈಕ್ವಲ್ ಟು 2 + 9 3 27. ಬ್ರ್ಯಾಕೆಟ್ ಇದೆ ಅಂದರೆ ಗುಣಾಕಾರ ಇದೆ ಅಂತೇಳಿ ಅರ್ಥ. 27 2 29. ಹಾಗಾದರೆ A10ರ ಬೆಲೆ ಎಷ್ಟು ಬಂತು? 29. ನಮಗಿದನ್ನೇ ಕಂಡುಹಿಡಿಯಲಿಕ್ಕೆ ಹೇಳಿದರು. ಓಕೆನಾ? ಹಾಂ, ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸರಿ, ಈಗ ಬರ್ರಿ ನೆಕ್ಸ್ಟ್ ಲೆಕ್ಕನ ನೋಡೋಣ. ಓಕೆ, ಬರೀ ಏನು ಕೊಟ್ಟಿದ್ದಾರೆ ಅಂತ ನೋಡ್ರಿ. ಇದು ಅಥವಾ ಕ್ವಶನ್ನು. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಹೀಗೆ ಮಾಡಿರ್ತಾರೆ. ಸಮಾಂತರ ಶ್ರೇಣಿಗೆ 2 ಅಥವಾ ಕ್ವಶನ್ ಕೊಟ್ಟಿರ್ತಾರೆ. ನೋಡ್ರಿ ಏನಂತ ಕೊಟ್ಟಿದ್ದಾರೆ. ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಚತುರ್ಭುಜದ ಸುಮಾರಷ್ಟು ವಿಧಗಳಿವೆ. ಚತುರ್ಭುಜ ಅಂದರೆ ಏನರ್ಥ ಹೇಳ್ರಿ? 4 ಬಾಹುಗಳನ್ನು ಹೊಂದಿರುವಂತಹ ಆಕೃತಿ ಅಂಥೇಳಿ. ಸರಿನಾ? ನಾನಿಲ್ಲಿ ಏನು ಮಾಡ್ತೀನಿ? ಒಂದು ಆಯತವನ್ನು ತೊಗೊತೀನಿ. ಓಕೆ, ಆಯತವನ್ನು ತೊಗೊತೀನಿ. ಸರಿನಾ? ನೋಡ್ರಿ ಏನು ಹೇಳ್ತಾ ಇದ್ದಾರೆ. ಹಾಂ, ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅದರ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದರೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿರಿ, ಆಯತ ಅಂತ ತಗೊಂಡ ಇಲ್ಲೂ ಒಂದು ಕೋನ ಆಗ್ತಾ ಇದೆ, A1 ಅಂತ ತೊಗೊತೀನಿ. ಯಾಕಂದರೆ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಹೇಳಿದಾರಲ್ವ, ಅದಕ್ಕೋಸ್ಕರ. ಇದಕ್ಕೆ A2, ಇದಕ್ಕೆ
A3. ಇದಕ್ಕೆ ಏನಂತ ಕೇಳಿದ್ದಾರೆ A4 ಅಂತ ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಏನೋ ಒಂದು ಕೊಟ್ಟಿದ್ದಾರಲ್ಲ, ಏನಂತ ಕೊಟ್ಟಿದ್ದಾರೆ ಸೆಂಟೆನ್ಸ್ ನೋಡ್ರಿ. ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ. ಯಾವುದಾದ್ರೂ ಒಂದು ಜೊತೆ ಅಭಿಮುಖ ಕೋನಗಳನ್ನು ತಗೊತೀನಿ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, A1 ಮತ್ತು A3 ಅಭಿಮುಖ ಕೋನಗಳಲ್ವಾ, ಎದುರು ಬದಲಾಗಿರುವಂಥ ಕೋನಗಳು. A1 + A3 = ಎಷ್ಟು ಅಂತ ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ, 130 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಏನಂತ ನೋಡ್ಬೇಕು ನೋಡ್ರಿ. ಆದರೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಈ ಥರ ಆದಾಗ ಚತುರ್ಭುಜದ ಎಲ್ಲ ಕೋನಗಳನ್ನು A1, A2, A3, A4 ಕಂಡುಹಿಡಬೇಕು. ನೋಡಿರಿ, A1 ಅಂದರೆ ಡೈರೆಕ್ಟಾಗಿ A ಅಂತೇಳಿ ಬರಿಬೋದಾ. A3 ಅಂದರೆ ಡೈರೆಕ್ಟಾಗಿ ಏನಂತ ಬರಿಬೋದು, A + 2D = ಎಷ್ಟಾಯಿತು, 130 ಡಿಗ್ರಿ ಆಯಿತಾ. ನೆಕ್ಸ್ಟ್ ನೋಡಿರಿ, A + A 2A ಪ್ಲಸ್ ಏನಾಯಿತು 2D = ಎಷ್ಟಾಯಿತು, 130 ಡಿಗ್ರಿ. ಇದನ್ನು ಇಕ್ವೇಷನ್ 1 ಅಂತ ತೊಗೊತೀನಿ. ಈ ಇಕ್ವೇಷನ್ 2 ಅಂತ ರಚನೆ ಮಾಡಲಿಕ್ಕೆ ನಮಗೇನು ಮಾಡಬೇಕಿತ್ತು, ಮತ್ತೊಂದು ಸೆಂಟೆನ್ಸನ್ನು ಅವ್ರು ಕೊಟ್ಟಿರಬೇಕಿತ್ತು. ಆದರೆ ಏನು ಮಾಡಿದ್ದಾರೆ, ಮತ್ತೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅವರು, ಇಲ್ಲ ಅಲ್ವಾ. ಆದರೆ ನಮಗೊಂದು ಚತುರ್ಭುಜದ ಲಕ್ಷಣ ಗೊತ್ತಿದೆ. ಏನು ಹೇಳ್ರಿ, ಈ 4 ಕೋನಗಳ ಮೊತ್ತ ಏನಾಗಿರ್ತದೆ, 360 ಡಿಗ್ರಿ ಇರುತ್ತೆ. ಸರಿನಾ. ಅದರ ಆಧಾರದ ಮೇಲೆ ನಾವೇನು ಮಾಡೋಣ, ಈಗ ಇಕ್ವೇಷನ್ 2 ಸಾಲ್ವ್ ಮಾಡ್ತಾ ಹೋಗೋಣ. ಏನೇ ಹೇಳ್ರಿ, A1 + A2 + A3 + A4 = ಎಷ್ಟು ಡಿಗ್ರಿ, 360 ಡಿಗ್ರಿ. A ಅಂದರೆ A, A2 ಅಂದರೆ A + D, A3 ಅಂದರೆ A + 2D, A4 ಅಂದರೆ A + 3D. ಒಂದು ಸ್ಥಾನ ಹಿಂದೆ ತೊಗೋಬೇಕು. ಓಕೆನಾ. 360 ಡಿಗ್ರಿ. ನೋಡಿ, 1 2 3 4 ಟೋಟಲ್ A ಎಷ್ಟಾಯಿತು, 4A ಪ್ಲಸ್ 3 4 5 1 6 6D = ಎಷ್ಟಾಯಿತು, 360 ಡಿಗ್ರಿ ಆಯಿತು. ಇಕ್ವೇಷನ್ 2 ಅಂಥೇಳಿ ನಾನೇನು ಮಾಡ್ತೀನಿ, ಬರಿತೀನಿ. ಓಕೆನಾ. ಹಾಂ, ಈಗ ನೋಡಿರಿ, ಈ ಇಕ್ವೇಷನಲ್ಲಿ ಸರಿ. ನೆಕ್ಸ್ಟು ಇದರಲ್ಲಿ ಸಾಲ್ವ್ ಮಾಡ್ತಾ ಬರೋಣ, ಮುಂದೆ ಗೊತ್ತಾಗುತ್ತೆ. ನಾವು ಬೇಕಾದರೆ ಇದರಲ್ಲೂ 2 ಕಾಮನ್ ತೆಗಿಬೋದು, ಇದರಲ್ಲೂ 2 ಕಾಮನ್ ತೆಕ್ಕೋಬಹುದು. ನಾನೇನು ಮಾಡ್ತೀನಿ, ಇಲ್ಲಿ ನೋಡಿರಿ, 2 ಕಾಮನ್ ತೆಗೆದ ತಕ್ಷಣ ಇಲ್ಲಿ 2A ಉಳಿದು ಬಿಡುತ್ತಾ, ಅದಕ್ಕೋಸ್ಕರ ಇಲ್ಲಿ 2 ಕಾಮನ್ ತೆಗಿತೀನಿ. ಇದು ಇಕ್ವೇಷನ್ 2 ಬೇಡ. ಈಗ ಏನೇನು ಉಳಿತು, 2A ಪ್ಲಸ್ ಏನಾಯಿತು 3D = 360 ಡಿಗ್ರಿ. ಓಕೆನಾ. ಹಾಂ, 2A ಪ್ಲಸ್ 3D = 360 ಡಿಗ್ರಿ. 2 ಈ ಕಡೆ ಬಂದಾಗ ಭಾಗಿಸು 2, 2 1 2, 2 8 16, 2 0 0. 2A ಪ್ಲಸ್ 3D = ಎಷ್ಟು ಬಂತು, 180 ಡಿಗ್ರಿ. ಇದನ್ನು ಇಕ್ವೇಷನ್ 2 ಅಂತ ತೊಗೊತೀನಿ. ಯಾಕೆ ಅನ್ನೋದು ನೋಡಿರಿ, ಇಲ್ಲಿ 2A ಬಂದಿದೆ, ಇಲ್ಲೂ 2A ಬಂದಿದೆ, 2 ಕ್ಯಾನ್ಸಲ್ ಆಗಿಬಿಟ್ಟು ಡೈರೆಕ್ಟಾಗಿ ಡಿ ಬೆಲೆಯನ್ನು ಕೊಡ್ತಾವ. ಅದಕ್ಕೋಸ್ಕರ ಅದನ್ನು ಆ ರೀತಿ ತೊಗೊಂಡಿರೋದು. ಓಕೆನಾ. ಇಲ್ಲಿ ನೋಡಿರಿ, ಏನು ಮಾಡಿದೆ ಅಂಥೇಳಿ, ಇಲ್ಲೂ 4 ಅಂದರೆ 2 ಒಂದ್ಲಲ್ಲಿ ಬರ್ತದೆ, ಇದು 6 ಅಂದ್ರೂ 2 ಒಂದ್ಲಲ್ಲಿ ಬರ್ತದೆ. ಸೊ 2 ಅಂತೂ ಇದ್ದೇ ಇರುತ್ತೆ ಅದರಲ್ಲಂತ 2 ಕಾಮನ್ ತೆಕ್ಕೊಂಡಿದ್ದೀನಿ. ಓಕೆನಾ. ಹಾಂ, ಈ ಥರ ಮಾಡ್ಕೊಂಡು ಈ ಕಡೆ ಇದೊಂದು ಎಕ್ಸ್ಟ್ರಾ ಸ್ಟೆಪ್ ಆಯಿತು. ನೀವು ಡೈರೆಕ್ಟಾಗಿ ಎಲ್ಲದರಲ್ಲೂ ಕಾಮನ್ ತೆಗೆದ್ರು ಇದನ್ನೇ ಡೈರೆಕ್ಟಾಗಿ ಉತ್ತರ ಬಂದುಬಿಡುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿರಿ, ಹೇಗೆ ಸಾಲ್ವ್ ಮಾಡೋದು. 2A ಪ್ಲಸ್ 2D = ಎಷ್ಟಾಯಿತು, 130 ಡಿಗ್ರಿ. ಮತ್ತೊಂದು ಏನು ಇಕ್ವೇಷನ್ 2, 2A ಪ್ಲಸ್ 3D = ಎಷ್ಟಾಯಿತು, 180 ಡಿಗ್ರಿ. ಸರಿನಾ. 2 ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಅಂತೂ ಆಗೋಲ್ಲ. ಅದಕ್ಕೆ ಏನು ಮಾಡ್ತೀನಿ, ಚಿಹ್ನೆಯನ್ನು ಚೇಂಜ್ ಮಾಡ್ತೀನಿ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು, ಮೈನಸ್. ಪ್ಲಸ್ ಮೈನಸ್ ಮೈನಸ್ ಅಂದರೆ 3ರಲ್ಲಿ 2 ಕಳೆದ್ರೆ D = ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. 180ರಲ್ಲಿ 130 ಕಳೆದ್ರೆ 50. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಡಿ ಬೆಲೆ ಎಷ್ಟಾಯಿತು, 50 ಡಿಗ್ರಿ ಅಂಥೇಳಿ ಬಂತು. ಇದು ಯಾವುದರಲ್ಲೂ ಅದು 1ರಲ್ಲಿ ಡಿ ಬೆಲೆ ಹಾಕಿರಿ ಎ ಬೆಲೆ ಸಿಗುತ್ತೆ. 2A ಪ್ಲಸ್ 2D = 130 ಡಿಗ್ರಿ. ಇದರಲ್ಲಿ ಹಾಕ್ತೀನಿ 2A ಪ್ಲಸ್ 2D ಅಂದರೆ 50 ಡಿಗ್ರಿ = ಎಷ್ಟಾಯಿತು, 130 ಡಿಗ್ರಿ. 2A ಪ್ಲಸ್ 100 ಡಿಗ್ರಿ, 52 100 = 130 ಡಿಗ್ರಿ. 2A = 130 ಡಿಗ್ರಿ. ಈ 100 ಆ ಕಡೆ ಹೋದಾಗ ಮೈನಸ್ 100 ಡಿಗ್ರಿ. 2A 130ರಲ್ಲಿ 100 ಕಳೆದ್ರೆ 30 ಡಿಗ್ರಿ. A = 30 ಡಿಗ್ರಿ. ಈ 2 ಈ ಕಡೆ ಬಂದಾಗ ಭಾಗಾಕಾರ, 2 1 2 15. ಹಾಗಾದರೆ ಎ ಬೆಲೆ ಎಷ್ಟಾಯಿತು, 15 ಡಿಗ್ರಿ ಆಯಿತು. ಓಕೆನಾ. ಎ ಬೆಲೆ ಗೊತ್ತಾಯಿತು. ಡಿ ಬೆಲೆ ಎಷ್ಟಾಗಿತ್ತು, 50 ಡಿಗ್ರಿ ಆಗಿತ್ತು. ಓಕೆನಾ. ಹಾಂ, ಹಾಗಾದರೆ ನಾವೇನು ಮಾಡಬೇಕು ಹೇಳ್ರಿ, 4 ಕೋನಗಳನ್ನು ಕಂಡುಹಿಡಿಬೇಕು. ಎ ಅಂತಂದರೆ ಗೊತ್ತಾಯಿತು. ಈಗ A2 ಕಂಡುಹಿಡಿಬೇಕಲ್ಲ, ಅಂದರೆ A ಪ್ಲಸ್ ಡಿ. ಎ ಎಷ್ಟಾಯಿತು, 15 ಡಿಗ್ರಿ ಪ್ಲಸ್ 50 ಡಿಗ್ರಿ. 50 60 65 ಡಿಗ್ರಿ ಆಯಿತು. ಸರಿ.
A3 ಕಂಡುಹಿಡಬೇಕಲ್ವಾ. A3 ಈಕ್ವಲ್ ಟು A+2D ಈಕ್ವಲ್ ಟು 15 ಡಿಗ್ರಿ ಪ್ಲಸ್ ಇಲ್ಲಿ ಡಿ ಬೆಲೆ 52 100 ಅಂಥೇಳಿ ಬರ್ತದೆ. 100 110 115 ಡಿಗ್ರಿ ಅಂಥೇಳಿ ಬಂತು. ಓಕೆ, ಸಾರಿ. ಈಗ ನೆಕ್ಸ್ಟು A4 ಬೇಕಲ್ವಾ. A4 ಅಂದರೆ A+3D ಈಕ್ವಲ್ ಟು 15 ಡಿಗ್ರಿ ಪ್ಲಸ್ 53 150 150 160 165 ಡಿಗ್ರಿ. ಓಕೆನಾ, ಇದಿಷ್ಟು ಬೇಕಾದ್ರೆ ಕೂಡಿಸಿ ನೋಡಿ, ನಮ್ಮ ಉತ್ತರ 360 ಡಿಗ್ರಿ ಅಂತಲೇ ಬಂದಿರುತ್ತೆ. ಸರಿ, ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಏನಿಲ್ಲ, ಕೊಟ್ಟಿರ್ತಾರೆ ಒಂದು ಇಕ್ವೇಷನನ್ನು, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ ಆಮೇಲೆ ವರ್ಜಿಸುವ ವಿಧಾನದಿಂದ ಕಂಡು ಹಿಡಿದ್ಬಿಟ್ರೆ ಇದರ ಲೆಕ್ಕ ಮತ್ತು ಆಲ್ಮೋಸ್ಟ್ ಸಮಾಂತರ ಶ್ರೇಣಿಯಲ್ಲಿ ವರ್ಜಿಸುವ ವಿಧಾನವೇ ಬರುತ್ತೆ. ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆನಾ, ಬನ್ನಿ ನೆಕ್ಸ್ಟ್ ಲೆಕ್ಕ ನೋಡೋಣ. ಏನಿದೆ ಏನು ಕೊಟ್ಟಿದ್ದಾರೆ ಅಂಥೇಳಿ ನೋಡ್ತಾ ಹೋಗ್ರಿ. ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲೆ ಇವೆ. ಇಲ್ಲಿ ನೋಡ್ರಿ, ಇದು CD ಅನ್ನೋದಿದೆಯಲ್ಲ ಅದು ಗೋಪುರ, ಆಮೇಲೆ ಇಲ್ಲಿ AB ಅನ್ನೋದಿದೆಯಲ್ಲ ಅದು ಕಟ್ಟಡ. ಎರಡೂ ಏನಾಗಿದೆ, ಒಂದೇ ಸಮತಟ್ಟಾದ ನೆಲದ ಮೇಲೆ ಇವೆ. ಎರಡೂ ಒಂದೇ ನೆಲದ ಮೇಲೆ ಇದೆಯಲ್ಲ, ಇದು ಇಲ್ಲೇ ಕೆಳಗಿದೆ, ಇದು ABನೂ ಇಲ್ಲೇ ಇದೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಗೋಪುರದ ಪಾದ, ಇದು ಗೋಪುರ, ಇದ್ರ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ, ಇದು ಕಟ್ಟಡ ಅಲ್ವಾ, ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಉಂಟಾಗಿದೆ. ಎಷ್ಟು ಡಿಗ್ರಿ? 30 ಡಿಗ್ರಿ. ಮತ್ತು ಕಟ್ಟಡದ ಪಾದದಿಂದ, ಇದು ಕಟ್ಟಡ ಅಲ್ವಾ, ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರ ಈ AB ಎಷ್ಟು ಅಂಥೇಳಿ ನಾವು ಕಂಡುಹಿಡಿಬೇಕು. ಈಗ ನೋಡ್ರಿ, ಇದನ್ನು ಕಂಡುಹಿಡಿಬೇಕು, AB ಕಂಡುಹಿಡಿಬೇಕು ಅಂದರೆ ABD ತ್ರಿಭುಜವನ್ನು ತೊಗೋಬೇಕು. ಯಾವುದು ಹೇಳ್ರಿ? ಈ ತ್ರಿಭುಜ. ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ತ್ರಿಭುಜ ತೊಗೋಬೇಕು. ಈ ತ್ರಿಭುಜನ ತೊಗೊಂಡ್ರೆ ನಮಗೇನಾಗಬೇಕು, ಒಂದು ಗೊತ್ತಿರೋ ಅಂಶ ಬೇಕು, ಒಂದು ಗೊತ್ತಿಲ್ಲದೆ ಇರೋ ಅಂಶ ಬೇಕು. ಇಲ್ಲ ಅಬ್ಸರ್ವ್ ಮಾಡಿ, ಇದೂ ಗೊತ್ತಿಲ್ಲ, ಈ BD ಅನ್ನೋ ಬಾಹುನೂ ಗೊತ್ತಿಲ್ಲ, AD ಅನ್ನೋ ಬಾಹುನೂ ಸಹಿತ ನಮಗೆ ಗೊತ್ತಿಲ್ಲ. ಹಾಗಾಗಿ ಮೂರೂ ಅಂಶಗಳು ಗೊತ್ತಿಲ್ಲ ಅಂತ ಅಂದಮೇಲೆ ನಾವು ಕಂಡುಹಿಡಿಯೋದು ಒಂಚೂರು ಕಷ್ಟ ಆಗುತ್ತೆ. ಆದರೆ ಇಲ್ಲಿ ನೋಡ್ರಿ, ನಾನೇನು ಮಾಡ್ತೀನಿ, CDB ಈ ತ್ರಿಭುಜವನ್ನು ಒಂದ್ಸಲ ನೋಡ್ತೀನಿ. ಇದರಲ್ಲಿ CD ಗೊತ್ತಿದೆ, ಈ CDಯ ಆಧಾರದ ಮೇಲೆ ನಾವು BD ಕಂಡುಹಿಡ್ಬೋದಾ? ಈ BD ಅನ್ನೋದು ABD ತ್ರಿಭುಜದಲ್ಲಿ ಬರುತ್ತಾ? ಹಾಂ, ಈ BD ಗೊತ್ತಾದ ಮೇಲೆ ABಯನ್ನು ಈಸಿಯಾಗಿ ಕಂಡುಹಿಡ್ಬೋದಾ? ಒಂದು ಗೊತ್ತಿರೋದು, ಒಂದು ಗೊತ್ತಿಲ್ಲದೆ ಇರೋದು ತೊಗೊಂಡು. ಆ ರೀತಿ ಫಸ್ಟ್ ನಾವೇನು ಮಾಡೋಣ, CDB ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ CDBಯಲ್ಲಿ, ತ್ರಿಭುಜ CDBಯಲ್ಲಿ. ಓಕೆನಾ, ಏನಂತ ಕೊಟ್ಟಿದ್ದಾರೆ ನೋಡು, CDBಯಲ್ಲಿ ಒಂದು ಗೊತ್ತಿರೋದು ತೊಗೊಳ್ಳೋಣ. ಓಕೆ, ಏನು ಹೇಳ್ರಿ, ಥೀಟಾ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ ನೋಡ್ರಿ, 60 ಡಿಗ್ರಿ. CD ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ, 50 ಮೀಟರ್. ಡಿಗ್ರಿ ಇಲ್ಲ, ಮೀಟರ್. ಓಕೆನಾ, ನಾವೇನು ಕಂಡುಹಿಡಬೇಕು, BDಯನ್ನು ಎಷ್ಟು ಅಂಥೇಳಿ ಕಂಡುಹಿಡಬೇಕು. ಓಕೆನಾ, ಹಾಂ, ಈಗೇನು ಮಾಡ್ತೀನಿ ನಾನು, ಟ್ಯಾನ್ ಥೀಟಾನ ತೊಗೊತೀನಿ. ಟ್ಯಾನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು, ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಏನಾಯಿತು, ಪಾರ್ಶ್ವಬಾಹು. ಟ್ಯಾನನ್ನು ಹಾಗೆ ಟ್ಯಾನನ್ನು ಥೀಟಾ ಜಾಗದಲ್ಲಿ ಏನು ಬರಿತೀನಿ, 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎಷ್ಟು, ಅಭಿಮುಖ ಬಾಹು ಅಂತಂದರೆ ಇಲ್ಲಿ ನೋಡ್ರಿ, ಈ ತ್ರಿಭುಜ ಇದು ಥೀಟಾ ಅಲ್ವಾ, ಥೀಟಾಗೆ ಅಭಿಮುಖವಾಗಿರೋದು ಏನಂತ ಕರೀತಾರೆ, ಅಭಿಮುಖ ಬಾಹು. ಈಗ ಥೀಟಾ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದೇನಿದು, ಪಾರ್ಶ್ವಬಾಹು. ಇದು 90 ಡಿಗ್ರಿ ಅಲ್ವಾ, 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗಿರುತ್ತದೆ, ವಿಕರ್ಣವಾಗಿರುತ್ತೆ. ಓಕೆನಾ, ನೋಡ್ತಾ ಬರ್ರಿ, ಅಭಿಮುಖ ಬಾಹು ಯಾವುದು, CD. ಅಭಿಮುಖ ಬಾಹು ಯಾವುದು ಹೇಳ್ರಿ, CD. ಇಲ್ಲಿ ನೋಡ್ರಿ, ಈ ಚಿತ್ರ ಸೈಡಲ್ಲಿ ಇಟ್ಟರು ಕಾಣಿಸುತ್ತೆ ಸರಿಯಾಗಿ. ಅಭಿಮುಖ ಬಾಹು ಯಾವುದು, CD ಅಲ್ವಾ. ನೆಕ್ಸ್ಟ್ ನೋಡ್ರಿ, ಪಾರ್ಶ್ವಬಾಹು ಯಾವುದು ಹೇಳ್ರಿ, BD. ಓಕೆನಾ, ಪಾರ್ಶ್ವಬಾಹು ಯಾವುದು, BD. ಇದು ಬರೆದಿದ್ದೀರಾ ಅಲ್ವಾ. ಹಾಂ, ಟ್ಯಾನ್ 60 ಡಿಗ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟ್ಯಾನ್ 60 ಡಿಗ್ರಿ ಅಂದರೆ ಎಷ್ಟು, ಟ್ಯಾನ್ 60 ಡಿಗ್ರಿಯನ್ನು ನಿಮ್ಮ ಬುಕ್ಕಿನ ಪೇಜಲ್ಲೂ ಸಹಿತ ಕೊಟ್ಟಿದ್ದಾರೆ, ಅದನ್ನು ರಚನೆ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಸರಿ, ನೋಡ್ತಾ ಬರ್ರಿ, ಇದರಲ್ಲಿ ಎಷ್ಟು ಟ್ಯಾನ್ 60 ಅಂತಂದರೆ, ಇಲ್ಲಿ ನೋಡ್ರಿ ಪೇಜ್ ಕೊಟ್ಟಿದ್ದಾರೆ. ಹಾಂ, ಇಲ್ಲಿ ನೋಡ್ರಿ, ಟ್ಯಾನ್ 60 ಎಷ್ಟಿದೆ ಹೇಳ್ರಿ, √3. ಹಾಗಾದರೆ ಟ್ಯಾನ್ 60 ಜಾಗದಲ್ಲಿ ಏನಂತ ಬರೀಬೇಕು ಹೇಳ್ರಿ, √3 ಈಕ್ವಲ್ ಟು CDಯನ್ನು ಇಲ್ಲಿ ನೋಡ್ರಿ ಎಷ್ಟು ಕೊಟ್ಟಿದ್ದಾರೆ, CD ಈಕ್ವಲ್ ಟು ಎಷ್ಟು, 50 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಹಾಗಾದರೆ CD ಜಾಗದಲ್ಲಿ ಏನು ಬರೀತೀರಿ, 50 ಭಾಗಿಸು BD ಗೊತ್ತಿಲ್ಲ, BD ಹಾಗೆ ಇರಲಿ.
ಸರಿನಾ. ಈಗ ನಮಗೆ ಬಿ ಡಿ ಕೆಳಗಡೆ ಬೇಡ, ಈ ಕಡೆ ಮೇಲ್ಗಡೆ ಬೇಕು. ಆಗೋದ್ರಿಂದ ಓರೆ ಗುಣಾಕಾರ ಮಾಡ್ಕೊಂಡು ಬಿ ಡಿಯನ್ನು ಮೇಲ್ಗಡೆ ತೊಗೊಂಡು ಹೋಗ್ತೀನಿ. 50 ಭಾಗಿಸು ಈ √3 ಕೆಳಗಡೆ ತೊಗೊಬರ್ತೀನಿ. ಓಕೆನಾ. ಯಾವತ್ತೂ ಛೇದದಲ್ಲಿ ನಮಗೆ √3 ಇರಬಾರ್ದು, ರೂಟ್ ಇರಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು, ಅಕರ್ಣೀಕರಿಸಬೇಕು. √3 ಅಷ್ಟೇ ಇದೆಯಲ್ಲ, 3ರಿಂದ ಗುಣಾಕಾರ ಮಾಡಬೇಕು. 50 √3 ಭಾಗಿಸು √3 ಗುಣಿಸು √3 √3 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತಾ. ಏನು ನೋಡಿತು, 50 √3 ಭಾಗಿಸು 3. ಇದು ಬಿ ಡಿ ಬೆಲೆ. ಓಕೆ, ಸಿಗ್ತಾ ಬಿ ಡಿ ಬೆಲೆ. ಈಗ ಬಿ ಡಿ ಬೆಲೆ ಗೊತ್ತಾಯಿತು. ಈಗ ಬಿ ಡಿಯನ್ನು ನೋಡಿ ನಾವೇನು ಮಾಡಬೇಕು, ಈಗ ಬಿ ಡಿ ಬೆಲೆ ಗೊತ್ತಾಯ್ತಾ. ಇದು ಗೊತ್ತಾದರೆ ಇದನ್ನು ಈಸಿಯಾಗಿ ಕಂಡು ಹಿಡ್ಬೋದು. ಈಗ ಯಾವ ತ್ರಿಭುಜನ ತೊಗೊತೀರಿ ಹೇಳ್ರಿ, ತ್ರಿಭುಜ ಎ ಬಿ ಡಿಯಲ್ಲಿ, ತ್ರಿಭುಜ ಎ ಬಿ ಡಿಯಲ್ಲಿ ಇಲ್ಲೂ ಸಹಿತ ನಾನೇನು ಮಾಡ್ತೀನಿ, ಟ್ಯಾನ್ ಥೀಟಾನ ತೊಗೊತೀನಿ. ಟ್ಯಾನ್ ಥೀಟಾ ಈಕ್ವಲ್ ಟು ಎಷ್ಟಿದೆ ಹೇಳ್ರಿ, ಟ್ಯಾನ್ ಥೀಟಾ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಇಲ್ಲಿ ನೋಡ್ರಿ, ಇದು ಥೀಟಾ ಅಲ್ವಾ, ಇದು ಥೀಟಾ ಆದರೆ ಇದಕ್ಕೆ ಅಭಿಮುಖವಾಗಿರೋದೇನಾಗುತ್ತೆ, ಅಭಿಮುಖ ಬಾಹು. ಇದೇನಾಗುತ್ತೆ, ಪಾರ್ಶ್ವ ಬಾಹು. ಸರಿನಾ. ಇದು ಈ 90 ಡಿಗ್ರಿಗೆ ಅಭಿಮುಖವಾಗಿರೋದು ಇದು ಇದೆಯಲ್ಲ, ಇದೇನಾಗುತ್ತೆ ವಿಕರ್ಣ. ಸರಿ. ಟ್ಯಾನ್ ಥೀಟಾ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ನೋಡ್ರಿ, 30 ಡಿಗ್ರಿ. ಸೊ ಟ್ಯಾನ್ ಥೀಟಾ ಏನಾಯಿತು, 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಯಾವುದಾಗುತ್ತೆ, ಎ ಬಿ. ಅಭಿಮುಖ ಬಾಹು ಯಾವುದು, ಎ ಬಿ. ಪಾರ್ಶ್ವಬಾಹು ಕಂಡಿಡ್ದ್ವಲ್ಲ, ಇಲ್ಲಿ ಬಿ ಡಿ ಇದೆಯಲ್ಲ, ಅದನ್ನಿಲ್ಲಿ ಬರ್ಕೊಳ್ಳೋಣ. ಬಿ ಡಿ ಪಾರ್ಶ್ವಬಾಹು ಯಾವುದು, ಬಿ ಡಿ. ಟ್ಯಾನ್ 30 ವ್ಯಾಲ್ಯೂ ಎಷ್ಟಪ್ಪ ನೋಡ್ತಾ ಹೋಗ್ರಿ. ಟ್ಯಾನ್ ಏನು ಕೊಟ್ಟಿದ್ದಾರೆ, 30. ಏನಾಯಿತು, 1/√3 ಈಕ್ವಲ್ ಟು ಎ ಬಿ ಗೊತ್ತಿಲ್ಲ, ಎ ಬಿಗೆ ಹಾಗೆ ಬರಿತೀನಿ. ಇಲ್ಲಿ ನೋಡಿರಿ, ಬಿ ಡಿ ಗೊತ್ತಿದೆ ಅಲ್ವಾ, ಕಂಡು ಹಿಡಿದಿಲ್ವಲ್ಲ. ಬಿ ಡಿ ಬೆಲೆ ಎಷ್ಟು, 50 √3 ಭಾಗಿಸು √3. 50 √3 ಭಾಗಿಸು √3 ಅಂಥೇಳಿ 1/√3 ಹಾಗೆ ಇರಲಿ. ಎ ಬಿನೂ ಸಹಿತ ಏನಾಗಲಿ, ಹಾಗೆ ಇರಲಿ. ಭಾಗಾಕಾರದಲ್ಲಿ ಮತ್ತೆ ಭಾಗಾಕಾರ ಬಂದಾಗ ಏನಾಗುತ್ತೆ, ಈ ಕಡೆ ಹೋಗಿ ಗುಣಾಕಾರ ಉಲ್ಟಾ ಆಗುತ್ತೆ. ಸರಿನಾ. 50 √3 ಸಾರಿ √3 ಇಲ್ಲ, ಇಲ್ಲಿ 3 ಅಷ್ಟೇ ಇದೆ. ಓಕೆನಾ. ಓಕೆ, 3 ಅಷ್ಟೇ. ಓಕೆ, ಸರಿ. ಈಗ ಎ ಬಿನ ಇಲ್ಲೇ ಇಡ್ತೀನಿ, ಇದನ್ನು ಈ ಕಡೆ ತೊಗೊಬರ್ತೀನಿ. ಸರಿ. ಹಾಂ, ನೋಡಿರಿ, ಎ ಬಿನ ಇಲ್ಲೇ ಇಡ್ತೀನಿ, ಇದು ಈ ಕಡೆ ತೊಗೊಬಂದಾಗ ಮೇಲ್ಗಡೆ √3 ಇದ್ದಿದ್ದು ಏನಾಗುತ್ತೆ, ಕೆಳಗಡೆ ಬರುತ್ತೆ. ಓಕೆ, 3 √3 ಅಂತಾಯಿತು. ಈ 50 √3 ಇದ್ದಿದ್ದು ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಸರಿ. ಇಲ್ಲಿ ನೋಡ್ಕೊಳ್ರಿ, ಭಾಗಾಕಾರದಲ್ಲಿ ಭಾಗಾಕಾರ ಬಂದಾಗ ಈ ಕಡೆ ಹೋದಾಗ ಅದೇನಾಗುತ್ತೆ, ಗುಣಾಕಾರ ಆಗಿ ಉಲ್ಟಾ ಆಗುತ್ತೆ. 3/50 √3 ಅಂಥೇಳಾಗುತ್ತೆ. ಸರಿನಾ. ಈಗ ಇಲ್ಲಿ ಎ ಬಿ ಇಲ್ಲೇ ಇಡ್ತೀನಿ, ಇದನ್ನು ಈ ಕಡೆ ತೊಗೊಂಡು ಹೋಗಬೇಕು. ನಿಮ್ಗೆ ಗೊತ್ತಿದೆಯಲ್ಲ, ಭಾಗಾಕಾರದಲ್ಲಿ ಇದು ಗುಣಾಕಾರಕ್ಕೆ ಹೋಗುತ್ತೆ, ಗುಣಾಕಾರದಲ್ಲಿ ಭಾಗಾಕಾರದಲ್ಲಿ ಬರುತ್ತೆ. ಇಲ್ಲಿ √3 ಇಲ್ಲಿ √3 ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು, 50 ರೂಟ್ ಉಳಿಯಲ್ಲ, 50/3 ಈಕ್ವಲ್ ಟು ಏನಾಯಿತು, ಎ ಬಿ ಬೆಲೆ ಎಷ್ಟಾಯಿತು, 50/3 ಅಂಥೇಳಿ ಬರುತ್ತೆ. ಓಕೆನಾ. ಇಲ್ಲಿಗೆ ಈ ಲೆಕ್ಕ ಮುಗಿತು. ಲೆಕ್ಕ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸಿಂಪಲ್ ಆಗಿರೋದು ಕೊಟ್ಟಿರ್ತಾರೆ. ಸರಿ. ಈಗ ಬರ್ರಿ ನೆಕ್ಸ್ಟ್ ಲೆಕ್ಕ ಮಾಡೋಣ. ಸರಿ, ಬರ್ರಿ ಪ್ರಶ್ನೆಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟು ಇದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠಕ್ಕೆ ಸಂಬಂಧಿಸಿದಂತೂ ಒಂದು ಸಿಲಿಂಡರಿನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿದ ಮರದ ಘನಾಕೃತಿ ತಯಾರಿಸಿದೆ. ಇಲ್ಲಿ ನೋಡ್ರಿ, ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ, ಸಿಲಿಂಡರ್ನ ಪಾದದ ಮೇಲೆ, ಇಲ್ಲಿ ಪಾದ ಇದೆಯಲ್ಲ, ಇದರ ಮೇಲ್ಗಡೆ ಏನಾಗಿದೆ, ಒಂದು ಶಂಕುವನ್ನು ಜೋಡಿಸಿದೆ. ಶಂಕುವನ್ನು ಜೋಡಿಸಿದ ಕಾಣಿಸ್ತಾ ಇದೆಯಾ, ಮರದ ಘನಾಕೃತಿಯನ್ನು ತಯಾರಿಸಿದಾರಂತೆ. ಘನಾಕೃತಿಯ ಎತ್ತರ, ಟೋಟಲ್ ಎತ್ತರ ಇದೆಯಲ್ಲ, ಅದೆಷ್ಟಿದೆ, 45 ಸೆಂಟಿಮೀಟರ್. ಶಂಕುವಿನ ನೇರ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 15 ಸೆಂಟಿಮೀಟರ್. ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ, 16 ಸೆಂಟಿಮೀಟರ್ ಆಗಿದೆ. ಆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ. ಫಸ್ಟ್ ಬನ್ನಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ನೋಡ್ರಿ, ಈ ಮೇಲ್ಗಡೆ ಶಂಕು ಕೂತಿದೆ ಅಂದಮೇಲೆ ಈ ಗಡೆ ಭಾಗ ಅಂತೂ ಕಾಣಿಸೋದಿಲ್ಲ. ಸರಿನಾ. ಈಗ ಏನೇನು ತೊಗೋಬೇಕು, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು, ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಮೇಲ್ಗಡೆದಷ್ಟೇ ಕಾಣಿಸ್ತಾ ಇಲ್ಲ, ಆದರೆ ಕೆಳಗಡೆದು ಅಲ್ಲಿ ಇರುತ್ತಲ್ಲ ಬೇಸೋದು, ಆ ಕೆಳಗಡೆದು ಯಾವ ಆಕಾರದಲ್ಲಿದೆ ನೋಡಿ, ವೃತ್ತಾಕಾರದಲ್ಲಿ ಇದೆಯಲ್ಲ, ಅದು ಒಂದು ಸೇರುತ್ತೆ. ಏನೇನು ಸೇರುತ್ತೆ ಹೇಳಿ, ಶಂಕುವಿನ ಪಾರ್ಶ್ವ ಮೇಲ್ಮೈ. ಯಾಕಂದರೆ ಶಂಕುವಿನ ಕೆಳಗಡೆ ವೃತ್ತಾಕಾರದ ಪಾದ ಇರುತ್ತಲ್ಲ, ಅದೇನಾಗುತ್ತೆ, ಇದಕ್ಕೆ ತಾಕ್ಕೊಂಡಿರುತ್ತೆ, ಅದು ಸಿಲಿಂಡರಿಗೆ. ಈ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ಕಾಣಿಸುತ್ತೆ, ಅದ್ರ ಕೆಳಗಡೆ ಮತ್ತೊಂದು ವೃತ್ತ ಇರುತ್ತಲ್ಲ, ಅದು ಒಂದು ಕಾಣಿಸ್ತಾ ಇರುತ್ತೆ. ಓಕೆನಾ. ನೋಡ್ರಿ, ಏನೇನು ತೊಗೋಬೇಕು, ಫಸ್ಟ್ ಇದನ್ನೆಲ್ಲ ಬರೆದಿಟ್ಕೊಳ್ಳೋಣ. ಸೂತ್ರದಲ್ಲಿ ಏನೇನು ಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನೇನು ಬೇಕು ಹೇಳ್ರಿ, ಶಂಕುವಿನ ಪಾರ್ಶ್ವ ಮೇಲ್ಮೈ
ವಿಸ್ತೀರ್ಣ ಪ್ಲಸ್ ಅದಕ್ಕೇನು ಸೇರಿಸಬೇಕು, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇದ್ರ ಜೊತೆ ಇಲ್ಲಿ ಕೆಳಗಿಂದ ಒಂದು ವೃತ್ತ ಸೇರುತ್ತಲ್ಲ, ಏನಿದು ವೃತ್ತದ ವಿಸ್ತೀರ್ಣ ಅಂತ ಹೇಳಬೇಕು. ಓಕೆನಾ, ಇದು ನಮ್ಮ ಸೂತ್ರ. ಸರಿನಾ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನಿದೆ ಹೇಳಿ, πr(l) ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) ವೃತ್ತದ πr². ಸರಿನಾ, ಇಲ್ಲಿ ನೋಡ್ರಿ, ಪೈ ಬೆಲೆ ನಮಗೆ ಗೊತ್ತು, ಆರ್ ಬೆಲೆ ಗೊತ್ತಿದೆಯಾ, ಇಲ್ಲಿ ವ್ಯಾಸ ಅಂತ ಹೇಳಿ ಕೊಟ್ಟಿದ್ದಾರೆ. ವ್ಯಾಸವನ್ನು ನಾವು ಚೇಂಜ್ ಮಾಡ್ಕೋಬೇಕಲ್ವಾ. ಇಲ್ಲಿ ನೋಡ್ರಿ ನಾನು ಮಾಡ್ತೀನಿ. ಡಿ = ಎಷ್ಟು, 16 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆರ್ ಏನಾಗುತ್ತೆ, 16 ಎಷ್ಟು ಸಲ ಕಳಿಬೇಕು, 2 ಅಂದರೆ 2 × 16. ಆರ್ ಬೆಲೆ ಎಷ್ಟಾಯಿತು, 8 ಸೆಂಟಿಮೀಟರ್ ಅಂತ ಹೇಳಾಯಿತು. ಓಕೆನಾ, ಸರಿ, ಆರ್ ಬೆಲೆ ಅಂತೂ ಗೊತ್ತಾಯ್ತಾ. ನೆಕ್ಸ್ಟು ಎಚ್ ಬೆಲೆ ಗೊತ್ತಾಗಬೇಕಲ್ವಾ. ಇದು ಟೋಟಲ್ ಹೈಟ್ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಎಚ್ ಯಾವುದಕ್ಕೆ ಸಂಬಂಧಪಟ್ಟಿರೋದು, ಸಿಲಿಂಡ್ರಿಗಲ್ವಾ. ಹಾಗಾದರೆ ಇದು ನೋಡಿರಿ, ಟೋಟಲ್ ಹೈಟಲ್ಲಿ ಈ ಶಂಕುವಿನ ಹೈಟನ್ನು ಕಳೆದುಬಿಟ್ರೆ ನಮಗೆ ಇದು ಸಿಲಿಂಡ್ರಿನ ಹೈಟ್ ಸಿಕ್ಬಿಡುತ್ತಾ. ಹಾಗಾದ್ರೆ ಏನು ಮಾಡಬೇಕು, 45ರಲ್ಲಿ ಎಚ್ ಬೇಕು ಅಂದರೆ 45ರಲ್ಲಿ ಎಷ್ಟು ಕಳಿಬೇಕು, 15 ಕಳಿಬೇಕು. 45ರಲ್ಲಿ 15 ಕಳೆದ್ರೆ ಎಷ್ಟು, 30. ಸರಿನಾ, 30 ಸೆಂಟಿಮೀಟರ್. ಹಾಗಾದರೆ ಎಚ್ ಬೆಲೆನೂ ಗೊತ್ತಾಯ್ತಾ, 30 ಸೆಂಟಿಮೀಟರ್ ಅಂತ ಹೇಳಿ. ಸರಿ, ಈಗ ನೆಕ್ಸ್ಟ್ ನೋಡಿರಿ, ಮತ್ತೇನು ಗೊತ್ತಾಗಬೇಕಾಗಿದೆ, ಎಲ್ಲನ್ನು ಕಂಡುಹಿಡಿಬೇಕಲ್ವಾ. ಎಲ್ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ, ಏನು ಹೇಳ್ರಿ, ನೋಡಿರಿ, ಎಲ್ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. √(h² + r²) L = √(h²). h ಅಂದರೆ ಎಷ್ಟು, ಇಲ್ಲಿ ನಾವು ಕಂಡು ಹಿಡಿದಿದ್ದೀವಿ ನೋಡಿರಿ, 30² ಸಾರಿ, ಇದು 30 ಸಿಲಿಂಡ್ರಿಂದ ಆಯಿತು. ನಮಗೆ ಕಂಡುಹಿಡ್ತಾ ಇದ್ದೀವಿ ಯಾವುದ್ರಲ್ಲಿ, ಶಂಕುವಿಂದಲ್ವಾ. ಹಾಗಾದರೆ ಎಚ್ ಬೆಲೆ ಏನಾಯಿತು, 15² ಆಯಿತು. ಪ್ಲಸ್ ಆರ್ ಬೆಲೆ ಎಷ್ಟಾಯಿತು, ಆರ್ ಎಲ್ಲದಕ್ಕೂ ಸೇಮ್ ಇದೆ, ಅದಕ್ಕೆ ಏನಾಗುತ್ತೆ, 8² ಆಗುತ್ತೆ. L = √15² ಅಂದರೆ ಏನರ್ಥ ಹೇಳ್ರಿ, 225 ಪ್ಲಸ್ 8² ಅಂದರೆ 64. ಎಲ್ ಎಷ್ಟಾಗುತ್ತೆ, ಎರಡನ್ನು ಕೂಡಿಸಿದಾಗ 289. ಎಲ್ ಬೆಲೆ ಏನಾಯಿತು, ಹಾಗಾದರೆ 17 ಸೆಂಟಿಮೀಟರ್. ಸರಿನಾ, ಎಲ್ ಬೆಲೆ ಗೊತ್ತಾಯಿತು. ಈ ಎಲ್ಲದಕ್ಕೂ ಬೆಲೆ ಹಾಕ್ತಾ ಹೋಗೋಣ. ನೋಡಿರಿ, ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಇಲ್ಲೂ ಆರಿದೆ, ಇಲ್ಲೂ ಆರಿದೆ, ಇಲ್ಲೂ ಆರಿದೆ. ಹಾಗಾದರೆ ಫಸ್ಟ್ ಅದನ್ನ ಕಾಮನ್ ತೆಕ್ಕೊಬಿಡೋಣ. πr ಕಾಮನ್ ತೆಗೆದಾದ್ಮೇಲೆ ಏನೇನು ಉಳಿತು, ಎಲ್ ಪ್ಲಸ್ ಇಲ್ಲಿ πr ಕಾಮನ್ ತೆಗೆದ್ವಿ, 2h ಪ್ಲಸ್ πr, ಇನ್ನೊಂದು ಆರು ಉಳಿತಲ್ವಾ. ಇದಿಷ್ಟು ಕಾಮನಾಗಿ ಉಳಿಯುತ್ತೆ. ಸರಿ, ಬೆಲೆ ಹಾಕ್ರಿ. ಪೈ ಬೆಲೆ ಏನು, 22/7. ಆರ್ ಬೆಲೆ ಏನು, ಇಲ್ಲಿ ನೋಡಿರಿ, ಆರ್ ಬೆಲೆ ಎಷ್ಟಾಗಿತ್ತು, 8. ಆಮೇಲೆ ಒಂದು ಬ್ರ್ಯಾಕೆಟ್ ಇದೆಯಾ, ಬ್ರ್ಯಾಕೆಟ್. ಎಲ್ ಬೆಲೆ ಕಂಡು ಹಿಡಿದಿದ್ವಲ್ಲ, ಎಷ್ಟು ಹೇಳ್ರಿ, 17. ಆಮೇಲೆ ಯಾವ ಚಿಹ್ನೆ, ಪ್ಲಸ್, ಆಮೇಲೆ 2. ಎಚ್ ಬೆಲೆ ಎಷ್ಟು ಬಂದಿತ್ತು ನೋಡಿರಿ, 30. ಆಮೇಲೆ ಪ್ಲಸ್ ಆರ್ ಬೆಲೆ ಎಷ್ಟು ಬಂದಿದ್ದೆ, 8. ಓಕೆನಾ, ಸರಿ. ನೆಕ್ಸ್ಟ್ ನೋಡಿರಿ ಏನು ಮಾಡಬೇಕು ಅಂತ ಹೇಳಿ, 22/7 ಗುಣಿಸು 8 ಹಾಗೆ ಇಟ್ಕೊಳ್ರಿ, 17 ಹಾಗೆ ಇಟ್ಕೊಳ್ಳಿ. 32 60 ಪ್ಲಸ್ 8. ಓಕೆನಾ, ನೆಕ್ಸ್ಟ್ ನೋಡಿರಿ ಏನು ಮಾಡಬೇಕು ಅಂತ ಹೇಳಿ, 22/7 ಹಾಗೆ ಇರಲಿ, 8 ಸಹಿತ ಹಾಗೆ ಇರಲಿ. ಈಗ ಇದು 3 ಗುಣ 60 ಪ್ಲಸ್ 8 68. 68ಕ್ಕೆ 17 ಕೂಡಿಸಿದ್ರೆ 15, 6 1 7 1 8 85 ಆಯಿತಾ. ಸರಿ, ಈಗ ನಾವೇನು ಮಾಡ್ತೀವಿ, ಈ ಮೇಲಿಂದ ಮೇಲೆ ಗುಣಾಕಾರ ಮಾಡಿದಾಗ ಉತ್ತರ 14,960 ಭಾಗಿಸು ಇಲ್ಲಿ 7 ಉಳಿಯುತ್ತಲ್ಲ, ಅದು 7 ಬರುತ್ತೆ. ಈ 7ರಿಂದ ಅದನ್ನು ಭಾಗಿಸಿದಾಗ ಉತ್ತರ 2122.8. ಇದು ಆಲ್ರೆಡಿ ನಾನು ಗುಣಿಸ್ಕೊಂಡಿದ್ದೀನಿ, ಅದಕ್ಕೆ ಅದನ್ನು ಬರಿತಾ ಇದ್ದೀನಿ. ಸೆಂಟಿಮೀಟರ್² ಉತ್ತರ ಬರುತ್ತೆ. ಓಕೆನಾ, ಈಗ ನೆಕ್ಸ್ಟು ಈ 2 ಆಕೃತಿಗಳ ಘನಫಲವನ್ನು ಕಂಡುಹಿಡಬೇಕಲ್ವಾ. ಸರಿ, ಈಗ ನೆಕ್ಸ್ಟು ಘನಫಲವನ್ನು ಕಂಡುಹಿಡಿಯೋಣ. ಘನಫಲವನ್ನು ನೋಡೋಣ ಬರ್ರಿ. ಘನಫಲ ಯಾವ್ಯಾವ ಆಕೃತಿ ಕಾಣಿಸ್ತಾ ಇದೆ ನೋಡ್ರಿ, ಸಿಲಿಂಡರ್ ಕಾಣಿಸ್ತಾ ಇದೆ, ಆಮೇಲೆ ಶಂಕು ಕಾಣಿಸ್ತಾ ಇದೆ. ಹಾಗಾದರೆ ಏನೇನು ಘನಫಲ, ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ. ಸರಿ, ಶಂಕುವಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ 1/3 πr²h ಪ್ಲಸ್ ಸಿಲಿಂಡರಿನ ಘನಫಲ πr²h ಅಂತ ಹೇಳಿ. ಓಕೆನಾ, ನೋಡ್ರಿ, ಇಲ್ಲಿ ಪೈ ಬೆಲೆ ಕಾಮನ್, ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಇಲ್ಲೂ r² ಇದೆ, ಇಲ್ಲೂ r² ಇದೆ. ಆದರೆ ಈ ಸಿಲಿಂಡ್ರಿನ ಹೈಟೇ ಬೇರೆ. ಇಲ್ಲಿ ನೋಡಿರಿ, ಸಿಲಿಂಡ್ರಿನ ಹೈಟೇ ಬೇರೆ ಇದೆ, ಶಂಕುವಿನ ಹೈಟೇ ಬೇರೆ ಇದೆ, ಸಿಲಿಂಡ್ರಿನ ಹೈಟೇ ಬೇರೆ ಇದೆ, ಹೌದಿಲ್ಲ. ಸಿಲಿಂಡ್ರಿನ ಹೈಟ್ ಎಷ್ಟು, 30, ಆದರೆ ಶಂಕುವಿಂದ ಎಷ್ಟು, 15. ಇಲ್ಲಿ ಅದಕ್ಕೆ ಎಚ್ಚನ್ನು ಕಾಮನ್ ತೆಗಿತಾ ಇಲ್ಲ ನಾನು. ಓಕೆನಾ, ನೋಡ್ರಿ ಏನೇನು ಉಳಿತು, 1/3h ಪ್ಲಸ್ h
ಪೈ ಬೆಲೆ ಏನಾಯಿತು 22/7 ಗುಣಿಸು ಆರ್ ಬೆಲೆ ಎಷ್ಟು ಕಂಡಿಡ್ತೀವಲ್ಲ, ಆರ್ ಬೆಲೆ ಎಷ್ಟು ಬಂತು 8. ಆರ್ ಸ್ಕ್ವೇರ್ ಇದ್ದಕ್ಕೆ 2 ಸಲ ಬರೀಬೇಕು. 1/3 ಎಚ್ ಬೆಲೆ, ಎಚ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಶಂಕುವಿನ ಎಚ್ ಬೆಲೆ ಎಷ್ಟಾಯಿತು 15 ಅಂಥೇಳಿ. ಶಂಕುವಿನ ಎಚ್ ಬೆಲೆ ಎಷ್ಟು 15 ಓಕೆನಾ. ಆಮೇಲೆ ಪ್ಲಸ್ ಎಚ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಸಿಲಿಂಡ್ರಿಗೆ ಸಂಬಂಧಪಟ್ಟಿದ್ದು. ಸಿಲಿಂಡ್ರಿನ ಎಚ್ ಬೆಲೆ ಎಷ್ಟಾಯಿತು ಹೇಳ್ರಿ 30. ಎಷ್ಟಿದೆ 30 ಓಕೆನಾ. ನೆಕ್ಸ್ಟ್ ನೋಡಿರಿ 22/7 ಹಾಗೆ ಇರಲಿ, 8 ಹಾಗೆ ಇರಲಿ, 8 ಹಾಗೆ ಇರಲಿ, 3 1 3 5 15 35 35 ಅಂಥೇಳಿ ಆಗುತ್ತೆ ಓಕೆನಾ. ಈಗ ಇದೆಲ್ಲ ಲೆಕ್ಕಗಳನ್ನು ಗುಣಾಕಾರ ಮಾಡಿದ್ರೆ ನಮಗೆ ಉತ್ತರಗಳು ಈಸಿಯಾಗಿ ಬರುತ್ತೆ. ಗುಣಾಕಾರ ಮಾಡಿ ಭಾಗಿಸು ಉತ್ತರ ಬರೀಬೇಕು. ಈ 2 ಉತ್ತರಗಳನ್ನು ಮಾಡಿ ನನಗೆ ಉತ್ತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಇಲ್ಲಿ ಒಬ್ಸರ್ವ್ ಮಾಡಿ ನಕ್ಷಾ ವಿಧಾನದಿಂದ ಒಂದು ಲೆಕ್ಕ ಇದೆ. ಈ ಲೆಕ್ಕನ ಬರೆದು ಒಂದು ಸಲ ಟ್ರೈ ಮಾಡಿಕೊಳ್ಳ್ರಿ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಥೇಲ್ಸ್ನ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದು ಎರಡೂ ಸಹಿತ ಈಸಿಯಾಗಿದ್ದಾವೆ. ನಕ್ಷಾ ವಿಧಾನ ಅಂತೂ 4 ಮಾರ್ಕ್ಸಿಗೆ ಫಿಕ್ಸ್ ಆಗಿರುವಂಥ ಕ್ವಶನ್ನು, ಅದನ್ನು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸರಿ, ಈಗೇನಾದರೂ ಈ ನಕ್ಷಾ ವಿಧಾನ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋನ ನಕ್ಷಾ ವಿಧಾನದ ಮೇಲೆ ಅಪ್ಲೋಡ್ ಮಾಡಿಟ್ಟಿದ್ದಿದೆ. ಅದನ್ನು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿರಿ. ಇಫ್ ಅದು ಏನಾದರೂ ಅರ್ಥ ಆಗದೆ ಇದ್ದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಮತ್ತೊಂದು ಸಲ ಈ ಲೆಕ್ಕನ ಸಾಲ್ವ್ ಮಾಡ್ತೀನಿ ಓಕೆನಾ. ನೆಕ್ಸ್ಟ್ ಬರೋದು ಥೇಲ್ಸ್ನ ಪ್ರಮೇಯ. ನಿಮಗೆ ತ್ರಿಭುಜ ಪಾಠದಲ್ಲಿ ಸುಮಾರಷ್ಟು ಪ್ರಮೇಯಗಳಿದ್ದಾವೆ. ಸುಮಾರಷ್ಟು ಅಂದರೆ ಹೆಚ್ಚು ಕಡಿಮೆ 4 ಪ್ರಮೇಯ ಅಂತೂ ಕಂಪಲ್ಸರಿ ಅದನ್ನು ಓದಲೇಬೇಕು. ಯಾವ ಪ್ರಮೇಯ ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ, ಅದನ್ನು ಓದ್ರಿ ಓಕೆ. ಮತ್ತು ವೃತ್ತದ ಮೇಲಿನ 2 ಪ್ರಮೇಯಗಳು ಇಂಪಾರ್ಟೆಂಟ್ ಇದ್ದಾವೆ, ಅದನ್ನು ಸಹಿತ ಓದಬೇಕು. ಸರಿ, ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಥ್ಯಾಂಕ್ ಯು.